ಚೆನ್ನಮ್ಮ ಆರೋಗ್ಯ ಸ್ಥಿರ, ಚಿಕಿತ್ಸೆಗೆ ಸ್ಪಂದಿಸುತ್ತಿರುವ ಹಿರಿಜೀವ, ಐಸಿಯುನಲ್ಲಿ ಮುನ್ನೆಚ್ಚರಿಕೆ ನಿಗಾ, ಚೇತರಿಸಿಕೊಂಡು ಬನ್ನಿ ಚೆನ್ನಮ್ಮ ಸ್ಟೋರಿ ಇದು. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇರೋದು. ಉಸಿರಾಟದ ಸಮಸ್ಯೆಯಿಂದಾಗಿ ಅವರು ಗುರುವಾರ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಾಗಿದ್ರು. ಚಿಕಿತ್ಸೆ ಈಗಲೂ ಕೂಡ ಮುಂದುವರೆದಿದೆ. ಉಸಿರಾಟದ ತೊಂದರೆಗೆ ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ವೈದ್ಯರು. ಅತ್ತೆಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಭವಾನಿ ರೇವಣ್ಣ ಅವರು ಆಲ್ರೆಡಿ ನಿನ್ನೆ ಬಂದ್ರು, ತಾಯಿಯನ್ನ ಭೇಟಿ ಮಾಡಿದ್ದಾರೆ. ಈಗ ಭವಾನಿ ರೇವಣ್ಣ ಕೂಡ ಬಂದಿರೋದು. ರಾತ್ರಿ ಪೂರ್ತಿ ಆಸ್ಪತ್ರೆಯಲ್ಲಿ ಇದ್ದು ಆರೈಕೆಯನ್ನ ಮಾಡಿದ್ದಾರೆ. ಭವಾನಿ ರೇವಣ್ಣ ಅವರು ಇಡೀ ರಾತ್ರಿ ತಮ್ಮ ಅತ್ತೆಯ ಆರೈಕೆ ಮಾಡಿರೋದು. ಕೆಲ ಹೊತ್ತಲ್ಲೇ ಚೆನ್ನಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ಕೂಡ ಸಿಗಲಿದೆ. ವೈದ್ಯರು ಮಾಹಿತಿಯನ್ನ ನೀಡಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿ ಕುಟುಂಬಸ್ಥರು ಕೂಡ ಆಗಮಿಸಲಿದ್ದಾರೆ. ನಿನ್ನೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದ್ರು. ತಾಯಿ ಆದಷ್ಟು ಬೇಗ ಹುಷಾರಾಗ್ತಾರೆ. ಕಳೆದ ಆಸಿಡ್ ಇನ್ಸಿಡೆಂಟ್ ಆದಾಗ್ಲೂ ಕೂಡ ಅವರು ನಮ್ದಂತಹ ದೇವರು ಅವರನ್ನ ಕೈ ಹಿಡಿದ್ರು. ಈಗಲೂ ಕೂಡ ಅದೇ ಆಗತ್ತೆ ಅನ್ನುವಂಥ ನಂಬಿಕೆ ನಮ್ಗೆಲ್ರಿಗೂ ಕೂಡ ಇದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಚೆನ್ನಮ್ಮ ಬಳಲ್ತಾ ಇದ್ದಾರೆ. ಬೇರೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ, ಬರೀ ಉಸಿರಾಟದ ತೊಂದರೆ ಮಾತ್ರ ಇರುವಂತದ್ದು. ಎಚ್.ಡಿ. ದೇವೇಗೌಡರು ಕೂಡ ನಿನ್ನೆ ಭೇಟಿಯನ್ನ ಕೊಟ್ಟಿದ್ರು. ಪತ್ನಿಯ ಆರೋಗ್ಯವನ್ನ ವಿಚಾರಿಸಿಕೊಂಡು ಬಂದಿದ್ದಾರೆ. ಬುಧವಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳಿ ಬುಧವಾರ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ನಾನು ಮೊನ್ನೆ ನಿನ್ನೆ ಇವತ್ತು ಕೂಡ ಬಂದಿದ್ದೆ. ನಾನು ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಬ್ಲಡ್ ಶುಗರು ಅದೆಲ್ಲ ಏನು ತೊಂದರೆ ಇಲ್ಲ. ಕಿಡ್ನಿ ಮತ್ತೊಂದು ಹಾರ್ಟ್ದು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ಲಂಗ್ಸಲ್ಲೇ ಉಸಿರಾಟದ್ದು ಪ್ರಾಬ್ಲಮ್ ಇದೆ. ಅದನ್ನು ತಜ್ಞರು ಡಾಕ್ಟ್ರು ಇಟ್ ಕೆನಾಟ್ ಬಿ ಆಲ್ ಆಫ್ ಸಡನ್ ಮಾಮೂಲಿ ಉಸಿರಾಡೋ ಥರ ತರಲಿಕ್ಕೆ ಹೋಗೋದಿಲ್ಲ. ಅವ್ರೇನು ಹೇಳಿದ್ರು ಅಂದರೆ it will be a slow process. We will do all best to come back to the normalcy ಅಂತ ಹೇಳಿದ್ದಾರೆ. ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟರ್ಗಳು ಉತ್ತಮವಾದ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ರು, ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆನೆಲ್ಲ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆ ಚಿಕಿತ್ಸೆಗಳನ್ನು ಮೇಲ್ಪಟ್ಟು ಅವ್ರು ನಂಬಿರ್ತಕ್ಕಂಥ ನಮ್ಮ ತಾಯಿಯವರು, ಆ ಒಂದು ರಾಜರಾಜೇಶ್ವರಿ ತಾಯಿ ಏನಿದ್ದಾರೆ ಮೊದಲಿಂದಲೂ ಕಾಪಾಡಿರ್ತಕ್ಕಂಥದ್ದು ಆ ತಾಯಿ. ಅದರಿಂದ ಆ ದೇವರ ನಂಬಿಕೆಯವರೇನು ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರು ನಂಬಿಕೆ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲದೆ ಮತ್ತೆ ಪುನಃ ಅವರು ಉತ್ತಮವಾದ ರೀತಿಯಲ್ಲಿ ಮನೆಗೆ ಬರ್ತಾರೆ ಅಂತಕ್ಕಂಥ ನಂಬಿಕೆ.
ಚೆನ್ನಮ್ಮ ಅನಾರೋಗ್ಯಕ್ಕೆ ಅವರ ಸಂಬಂಧಿಕರು, ಅವರ ಸ್ವಗ್ರಾಮದವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಚೆನ್ನಮ್ಮ ಸಂಬಂಧಿ ವಸಂತ್ ಕುಮಾರ್ ಗ್ರಾಮಕ್ಕೆ ಅವರ ಸೇವೆ ಬಗ್ಗೆಯನ್ನ ವಿವರಿಸಿದ್ದಾರೆ. ಅವರನ್ನ ಅವರು ಒಳ್ಳೆ ಒಂದು ಹಳ್ಳಿಯ ವಾತಾವರಣದ ಜೀವನವನ್ನು ಇವತ್ತು ಅವರು ರೂಢಿಸ್ಕೊಂಡ್ ಬಂದವರು. ಅವ್ರ ಮನೆಯಲ್ಲಿ ಎಲ್ಲರೂ ಅಷ್ಟೇ ಒಂದು ಒಳ್ಳೆಯ ಭಾವನೆಯಿಂದ ಬಂದಂತವ್ರು. ಬಟ್ ಅವರು ಇನ್ನೊಂದು ಏನಂದ್ರೆ ನಾವು ಪ್ರತಿ ವರ್ಷ ಅವರನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಲ್ಲೊಂದು ಅವ್ರ ಹೆಸರಿನಲ್ಲೇ ಒಂದು ದೇವಸ್ಥಾನ ಕಟ್ಟಿಸ್ಬಿಟ್ಟಿದ್ದಾರೆ ಇಲ್ಲಿ ಚೆನ್ನಾಂಬಿಕಾ ದೇವಸ್ಥಾನ ಅಂತ ಹೇಳಿ ನಮ್ಮ ಜಮೀನ್ ಪಕ್ಕದಲ್ಲೇ ಇದೆ. ಇಲ್ಲಿ ಮತಿಗಿರಲ್ಲಿ ಒಂದು 6 ಕಿಲೋಮೀಟರ್. ಅದು ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ ಮೊದಲನೇ ಪೂಜೆ ದೇವೇಗೌಡರದು ಮತ್ತೆ ಚೆನ್ನಮ್ಮ ಅವ್ರದೇ ಪೂಜೆ ನಡೀತಾ ಇದ್ದದ್ದು. ಅವಾಗ ನಾವು ನೋಡೋದಕ್ಕೆ ಅಮ್ಮವ್ರು ನೋಡಕ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ನಾವೆಲ್ಲ ಸೇರ್ಕೊಂಡು ನೋಡ್ತಾ ಇದ್ದೇವೆ. ಆ ಒಂದು ಭಾಗ್ಯ ನಮ್ಗೆ ವರ್ಷಕ್ಕೊಂದ್ಸಲ ಚೆನ್ನಮ್ಮನವ್ರು ನೋಡೋ ಭಾಗ್ಯ. ಹೌದು. ಅವ್ರಿಗೆ ವಿದ್ಯಾವಂತರಾದ್ರೂ ಸಹ ಅವ್ರಿಗೆ ಹಳ್ಳಿಯ ಒಂದು ಇದು ಒಡನಾಟ ಮತ್ತೆ ಹಳ್ಳಿಯ ಒಂದು ವಾತಾವರಣ ಆ ಒಂದು ಸಪೋರ್ಟಿವ್ ಆಗಿ ದೇವೇಗೌಡರಿಗೆ ಒಂದು ಸ್ಪಂದಿಸಿ ನಡ್ಕೊಂಡು ಹೋಗ್ತಕ್ಕಂಥ ಭಾವನೆ ಅವರಿಗೆ ಇತ್ತು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಪ್ರಗತಿ, ಈಗ ಚೆನ್ನಮ್ಮ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸುಮಾರು ದಿನ ಆಯಿತು. ನಿನ್ನೆ ಆರ್ ಅಶೋಕ್ ಅವರು ಕೂಡ ಹೇಳ್ತಿದ್ರು ಏನಪ್ಪಾ ಅಂತಂದ್ರೆ ಅವರ ಕಂಡೀಷನ್ ಕ್ರಿಟಿಕಲ್ ಇತ್ತು. ಬಟ್ ಈಗ ವೈದ್ಯರ ಚಿಕಿತ್ಸೆಗೆ ಅವರು ಸ್ಪಂದಿಸಿದ್ದಾರೆ ಅಂತ. ಸದ್ಯದ ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ವೈದ್ಯರು ಏನ್ ಹೇಳ್ತಿದ್ದಾರೆ? ಧನುಶ್ರೀ, ಸದ್ಯ ಆಸ್ಪತ್ರೆಯ ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರ ಆರೋಗ್ಯ ಸ್ವಲ್ಪ ಪ್ರಮಾಣಕ್ಕೆ ಸ್ಥಿರವಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇದೆ. ಅಂದ್ರೆ ಸದ್ಯಕ್ಕೆ ಉಸಿರಾಟದ ಸಮಸ್ಯೆಯಿಂದ ಅಂದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇಂದ ಅವರು ಬಳಲ್ತಾ ಇದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಅವರನ್ನ ಬಾಧಿಸ್ತಾ ಇಲ್ಲ. ಅಂದ್ರೆ ಹಾರ್ಟ್ ಸಮಸ್ಯೆ ಆಗ್ಲಿ ಅಥವಾ ಅವರೆಲ್ಲ ರೀತಿಯಾದಂತಹ ಪಲ್ಸ್ ಆಗ್ಲಿ ಅದೆಲ್ಲವೂ ಕೂಡ ಸರಿಯಾಗೇ ಇದೆ. ಜೊತೆಗೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗಿರೋದು. ನಾನೀಗ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೀನಿ. ನೇರವಾಗಿ ವಿಜುವಲ್ಸ್ ಸಮೇತವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕಳೆದ 3 ದಿನಗಳ ಹಿಂದೆ ಚೆನ್ನಮ್ಮ ಅವರನ್ನ ಈ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅವರ ಆರೋಗ್ಯ ಸ್ಥಿತಿ ಬಹಳ ಗಂಭೀರವಾಗಿರುತ್ತೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಬಹಳ ಆತಂಕಗೊಂಡಿದ್ರು. ಏನಾಗುತ್ತಪ್ಪ ಸಿಚುವೇಶನ್ ಅನ್ನುವಂತಹ ಒಂದು ಭಯ ಅವರಲ್ಲಿ ಆವರಿಸಿತ್ತು. ಆದ್ರೆ ಕಳೆದ 3 ದಿನಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಅವರ ಕುಟುಂಬಸ್ಥರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸಂತಸ ಕಂಡು ಬರ್ತಾ ಇತ್ತು. ಅಂದ್ರೆ ನೆಮ್ಮದಿ ಕಂಡು ಬರ್ತಾ ಇತ್ತು. ತಾಯಿ ಚಿಕಿತ್ಸೆಗೆ ಏನೋ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮನೋಭಾವ ಅವರ ಕುಟುಂಬಸ್ಥರಲ್ಲೂ ಕೂಡ ಕಂಡು ಬರ್ತಾ ಇತ್ತು. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಅವರ ಹೆಲ್ತ್ ಬುಲೆಟಿನ್ ಅನ್ನು ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ MICU ಅಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿರುವಂತದ್ದು. ಅಂದ್ರೆ ಮೆಡಿಕಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ. ಈ ಯೂನಿಟ್ ನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ICU MICU ಅಂತ ಇರುತ್ತೆ. ಇದರಲ್ಲಿ ಚೆನ್ನಮ್ಮ ಅವರಿಗೆ MICU ಅಲ್ಲಿ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ರೀತಿಯಾದಂತಹ ಚಿಕಿತ್ಸೆಗೂ ಕೂಡ ಅವರು ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಇದೆ. ಡಾಕ್ಟರ್ ಸತ್ಯನಾರಾಯಣ ಮತ್ತೆ ಡಾಕ್ಟರ್ ಸುನಿಲ್ ಕಾರಂತ್ ಅನ್ನುವಂತಹ ತಜ್ಞ ವೈದ್ಯರ ತಂಡದ ಮೂಲಕ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಎಕ್ಸ್ಪರ್ಟ್ ಡಾಕ್ಟರ್ಸ್. ಅವರ ಒಂದು ನೇತೃತ್ವದಲ್ಲಿ ಈ ಟೀಮ್ ಇಂದ ಅವರಿಗೆ ನಿರಂತರವಾಗಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಕಳೆದ 2 ದಿನಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಚಿಕಿತ್ಸೆಗೂ ಕೂಡ ಅವರು ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ಅವರ ಆರೋಗ್ಯವೂ ಕೂಡ ಸುಧಾರಣೆ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಜೊತೆಗೆ ದೇವೇಗೌಡರ ಪುತ್ರಿಯರು ಕೂಡ ಆಸ್ಪತ್ರೆಯಲ್ಲೇ ರಾತ್ರಿ ಇಡೀ ಇದ್ದಂತಹ ಚಿತ್ರಣ ಇತ್ತು. ಇನ್ನೇನು ಕೆಲವೇ ಹೊತ್ತಿನ ಮುಂಚೆ ಅಂದ್ರೆ ಸುಮಾರು ಒಂದು 8 ಗಂಟೆ 8:15 ಹೊತ್ತಿಗೆ ಭವಾನಿ ರೇವಣ್ಣ ಅವರು ಕೂಡ ಆಸ್ಪತ್ರೆಯಿಂದ ಹೊರಟಿದ್ರು. ಜೊತೆಗೆ ನಿನ್ನೆಯೂ ಕೂಡ ಸಾಕಷ್ಟು ರಾಜಕೀಯ ನಾಯಕರೆಲ್ಲರೂ ಕೂಡ ಚೆನ್ನಮ್ಮ ಅವರನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ರು. ದೇವೇಗೌಡರು ಕೂಡ ಗದ್ಗದಿತರಾಗಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಭಾವುಕರಾಗಿ ಮಾತನಾಡಿದ್ರು. ಆ ಆಸಿಡ್ ದಾಳಿ ಅಟ್ಯಾಕ್ ನಲ್ಲೂ ಕೂಡ ಪವಾಡ ಸದೃಶ ರೀತಿಯಲ್ಲಿ ಚೆನ್ನಮ್ಮ ಅವರು ಬದುಕಿ ಬಂದಿದ್ರು. ಅದೇ ತರ ಈ ಸಲವೂ ಕೂಡ ಅವರು ಆರಾಮಾಗಿ ಖುಷಿಯಿಂದ ಲವಲವಿಕೆಯಿಂದ ಮನೆಗೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸದ್ಯ ಇಡೀ ಕುಟುಂಬಸ್ಥರು ಇರುವಂತದ್ದು. ಜೊತೆಗೆ ಅವರ ಅಭಿಮಾನಿಗಳು ಬೆಂಬಲಿಗರು ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ. ತಮ್ಮೆಲ್ಲ ಮಾಹಿತಿಗಾಗಿ ಗಮನಿಸ್ತಾ ಹೋಗಬಹುದು. ಈಗಾಗಲೇ ಚೆನ್ನಮ್ಮ ಆರೋಗ್ಯದ ಪರಿಸ್ಥಿತಿ ಏನಿದೆ ಸ್ಥಿರವಾಗಿದೆ ಅಂತ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಅಧಿಕೃತವಾಗಿ ಹೆಲ್ತ್ ಬುಲೆಟಿನ್ ಅನ್ನುವಂಥದ್ದು ಏನಿದೆ ವೈದ್ಯರಿಂದ ಪ್ರಕಟ ಆಗಬೇಕು. ಅದು ಕೆಲವೇ ನಿಮಿಷಗಳಲ್ಲೂ ಕೂಡ ಆಗಲಿದೆ. ನಿನ್ನೆಯಷ್ಟೇ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಭೇಟಿ ಕೊಟ್ಟರು. ಚೆನ್ನಮ್ಮ ಅವರ ಆರೋಗ್ಯವನ್ನು ವಿಚಾರಿಸಿದ್ದೀನಿ, ಅವರ ಆರೋಗ್ಯ ಸ್ಥಿರವಾಗಿದೆ, ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಚಿಕಿತ್ಸೆಗೆ, ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಕೂಡ ಬಹಳ ದುಃಖದಲ್ಲಿದ್ರು. ಅದರ ಜೊತೆಗೆ ದುಃಖದಲ್ಲೇ ಮಾತನಾಡಿದ್ರು. ನನ್ನ ತಾಯಿ ಕಳೆದ ಬಾರಿ ಒಂದು ಇನ್ಸಿಡೆಂಟ್ ಇಂದ ಬಚಾವಾದ್ರು. ಅವರು ನಮ್ದಂತಹ ದೇವರೇ ಅವರನ್ನ ಕಾಪಾಡಿದ್ರು. ಈಗಲೂ ಕೂಡ ನಮ್ಗೆಲ್ಲ
ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಒಂದು, ಅವರ ಕೈಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಒಂದು, ಅದ್ರ ಜೊತೆಗೆ ದೇವರು ಅನ್ನುವಂಥದ್ದು ಅವರು ಪೂಜೆ ಮಾಡುವಂಥದ್ದು ಇದೆಯಲ್ಲ, ದೇವಿ ಅವರ ಕೈ ಬಿಡೋದಿಲ್ಲ, ಅವರು ಕೂಡ ಅವರನ್ನ ಯಾವಾಗಲೂ ನಮ್ಮಮ್ಮನ ಕಾಪಾಡ್ತಾರೆ ಅಂತ ಹೇಳ್ಕೊಂಡು ಅವರು ಭರವಸೆಯನ್ನು ಹೇಳಿದ್ರು. ಅದ್ರ ಜೊತೆಗೆ HD ದೇವೇಗೌಡರು ಕೂಡ ನಿನ್ನೆ ಪತ್ನಿಯನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸೋದಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಅವರಿಗೆ ಯಾವುದೇ ರೀತಿಯ ಬೇರೆ ಅಂಗಾಂಗಗಳಲ್ಲೂ ಸಮಸ್ಯೆ ಇಲ್ಲ, ಸೊ ಬರೀ ಅವರಿಗೆ ಉಸಿರಾಟದ ಸಮಸ್ಯೆ ಇರುವಂಥದ್ದು. ಸೊ ಹಾಗಾಗಿ ಉಸಿರಾಟದ ಸಮಸ್ಯೆಗೆ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಂತ ಹೇಳಿದ್ದಾರೆ.